ಸೊ ಹಾಗಾದ್ರೆ ನೀವು ಹೇಳೋದು ಈ ಚುನಾವಣೆಯಲ್ಲಿ ಗೊಂದಲ ಆಗೋದಿಲ್ಲ, ಮಂಜುನಾಥ್ ಗೌಡ್ರೆ ಕಾಂಗ್ರೆಸ್ನ ಮುಂದಿನ ಅಭ್ಯರ್ಥಿ ಆಗ್ತಾರೆ ಅನ್ನೋದೇ ನಿಮ್ಮ ಅಚಲವಾದ ವಿಶ್ವಾಸ? ಇಲ್ಲ, ಖಂಡಿತ ಆಗ್ತದೆ, ಅದರಲ್ಲಿ ಮಾತಿಲ್ಲ. ಯಾಕೆ ಪಕ್ಷ ಆದರೆ 23 ಚುನಾವಣೆ ಬಂದಾಗ ಪಕ್ಷ ಕ್ಲೈಮ್ ಮಾಡಿದಾಗ ಪಕ್ಷ ಟಿಕೆಟ್ ಕೊಟ್ಟ ಮೇಲೆ ಮಂಜುನಾಥ್ ಗೌಡರು ಒಂದೇ ಪ್ಲಾಟ್ಫಾರ್ಮ್ ಬಂದು ಕೆಲಸ ಮಾಡಿದ್ದಾರೆ. ಅದಾದಮೇಲೆ 23 ನಂತರದಲ್ಲೇ ಈಗ ನೀವು ಹೇಳಿದಂಗೆ ಯಾವುದೋ ಒಂದು ಸಹಕಾರಿ ಇದಕ್ಕೆ ಅವರು ಸೊಸೈಟಿ ಚುನಾವಣೆ ನಿಂತು DCC ಬ್ಯಾಂಕಿನ ಮೆಂಬರ್ ಒಂದು ನಿರ್ದೇಶಕರಾಗಿ, ಅಲ್ಲಿಂದ ಮತ್ತು DCC ಬ್ಯಾಂಕ್ ಅಧ್ಯಕ್ಷರಾಗಿ ಸರ್ಕಾರ ಬಂದ್ಮೇಲೆ ಆಗಿದ್ದಲ್ಲ, ಅದೆಲ್ಲ ಕೂಡ ಅವರ ವೈಯಕ್ತಿಕ ಬೇರೆನಲ್ಲ. DCC ಬ್ಯಾಂಕಿನ ನಾಮಕೃತವಾದಂತಹ ಅಪೆಕ್ಸ್ ಬ್ಯಾಂಕಿನ ಮೆಂಬರ್ಶಿಪ್ ತಗೊಂಡಿದ್ದು ಅಲ್ಲಿಂದಲೇ ಅವರು. ಈಗ ಮತ್ತೆ ಶಿಮೂಲಿಂದ ಅವರು ಏನಂತ ಹೇಳಿದ್ರೆ ಅವರು ಗೆದ್ದು ಮಿಲ್ಕ್ ಫೆಡರೇಷನ್ಗೆ ಮೆಂಬರ್ಶಿಪ್ ತಗೊಂಡಿರುವಂಥದ್ದು. ಈಗ 4-5 ಸ್ಥಾನಮಾನಗಳಿಗೆ ಬಂದೆ. ಅವರು ಕಾಂಗ್ರೆಸ್ ಪಕ್ಷ ವತಿಯಿಂದ ಪಕ್ಷ ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿಯನ್ನು ಕೊಟ್ಟಿದ್ದಾರೆ. ಅದು ಕೊಟ್ಟಾದ್ಮೇಲೆ ಆ ಗಾಡಿನ ವೆಹಿಕಲ್ ಇವತ್ತು ಕೂಡ ಯೂಸ್ ಮಾಡ್ತಾ ಇಲ್ಲ. 2 ಸಹಕಾರಿ ಸಂಸ್ಥೆಯಿಂದ ಬಂದಂತ 2 ಕಾರುಗಳಿದ್ದಾವೆ ಅವರಿಗೆ ಸಾಧನೆಗೆ. ಸಹಕಾರಿ ಸಂಸ್ಥೆಯಲ್ಲಿ ಅವರು ಮಾಡಿರುವಂತಹ ಸಾಧನೆಗೆ ಬಂದಂತ 2 ಕಾರುಗಳಿದ್ದಾರೆ. ಆ ಕಾರನ್ನ ಬಳಕೆ ಮಾಡ್ತಿರುವಂತ. ಈಗಲೂ ಕೂಡ ಒಂದು ಮಾತು ಹೇಳಿಕ್ ಬಯಸ್ತೇನೆ, ಕಾರ್ಯಕರ್ತರ ವಿಚಾರ ಬಂದಾಗ ಅತ್ಯಂತ ಬಲವಾಗಿ ಅವ್ರ ಪರವಾಗಿ ನಿಲ್ಲುವಂತ ನಾಯಕ ಆಗಿದ್ರೆ ಅದು ಆರ್.ಎಂ. ಮಂಜುನಾಥ್ ಗೌಡ್ರು. ಅದನ್ನ 2 ಮಾತಿದೆ. ಈಗ ಏನಾಗುತ್ತೆ, ನಾವು ಹೇಳಿದೇನೆಂದ್ರೆ, ನೀವು ಹೇಳಿದಂಗೆ ಒಂದೇ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇಬ್ಬಿಬ್ಬರು ನಾಯಕರುವಂಥ ಸಂದರ್ಭದಲ್ಲಿ ನಾವು ಅವರನ್ನ ಹೊಗಳುವ ತೊಂದರೆ ಇಲ್ಲ, ಮತ್ತೊಂದು ತೆಗಳುವಂಥ ಕೆಲಸ ನಾವು ಮಾಡಬಾರ್ದು. ಅದ್ರ ಪವರ್ ಸ್ಟೇಷನ್ ಈಗ ಒಂದಿದೆಯಾ 2 ಇದೆಯಾ? ಈಗ ಒಂದೇ ಇರೋದು ಪವರ್ ಸ್ಟೇಷನ್. ಈಗ ಪವರ್ ಸ್ಟೇಷನ್ ಒಂದೇನಂತ ಹೇಳಿ ಯಾವ ಪವರ್ ಸ್ಟೇಷನ್ ಅಲ್ಲ, ಶಾಸಕರು ಬಿಜೆಪಿ ಇರೋದ್ರಿಂದ ಈಗ ಎಲ್ಲರೂ ಸೇರಿ ಒಂದೇ ಪವರ್ ಸ್ಟೇಷನ್, ಅದರ ಮೇಲೆ ಶಾಸಕರ ವಿರುದ್ಧ ಹೋರಾಟ ಮಾಡ್ತಿರ್ತಾನೆ. ಮುಸ್ಕಿನ ಗುದ್ದಾಟ ಈಗ ಪ್ರಾರಂಭ ಆಗ್ತದೆ ಅಂತ ಹೇಳಿ ಬಯಸಿದ್ರೆ ಹೇಳಿದ್ರೆ ಮಾತಾಗಿಲ್ಲ ನಡ್ಕೊಳ್ತಾರೆ. ಈಗ ಏನು ಮಾತು ಕೊಟ್ಟಿದ್ದಾರೆ ಜನರನ್ನ ಹೇಳೋದು, ಈಗ ನಾನು ನಿಮ್ಗೆ ಮಾತು ಕೊಟ್ಟೆ ನಡ್ಕೊಬೇಕನ್ನೋ ಭಾವನೆ ನಿಮ್ಮಲ್ಲಿ ಇದ್ದಾಗ ನೀವು ಕೂಡ ನಡ್ಕೊಬೇಕಲ್ಲ. ಆದ್ರೆ ಈಗ ನಾವು ಅವ್ರ ಬಗ್ಗೆ ಏನು ಹೇಳಿದ್ವಿ, ನಮ್ಗೆ ಯಾವುದೇ ನಾಯಕರ ಬಗ್ಗೆ ನಮ್ಗೆ ನನಗೆ ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ 2001ರಲ್ಲಿ ನಾವು ಪಕ್ಷ ಸೇರಿದಾಗ 2000ರಲ್ಲಿ ತಾಲೂಕಿನ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಮಾಡಿದ್ರು ಕಿಮ್ಮಲ್ ಇರ್ತಕ್ಕಂಥ ನನಗೆ. 2001ರಲ್ಲಿ JDS ನಾವು ಸಿಂಬಲ್ ನಾವು ಗೆದ್ದಿರೋರು. ಅವರಿಗಾಗಿನೇ ಪಕ್ಷ ಬಿಟ್ಟು ನಾವು ಅವ್ರ ಜೊತೆ JDS ಸೇರಿದವು, ಈಗ ಕಾಂಗ್ರೆಸ್ ಸೇರಿದವು ನಾವು. ಹಾಗಿದ್ದಾಗ ನಮ್ಗೆ ಯಾವುದೇ ನಾಯಕರ ಬಗ್ಗೆ ಅಸೂಯೆ ಖಂಡಿತವಾಗಿಲ್ಲ. ಅದು ಒಂದು, ಈ ತೀರ್ಥಹಳ್ಳಿ ಕ್ಷೇತ್ರ ಮೊದಲಿಂದನೂ ಹೇಳಿದೆ ಸಮಾಜವಾದದ ತವರೂರು ಅಂತ ಹೇಳ್ತಾರೆ. ಈಗ ಸಮಾಜವಾದದ ತವರೂರು ಅಂತ ಹೇಳ್ತಾರೆ. ಆದರೆ ಈಗಲೂ ಕೂಡ ಈ ಕ್ಷೇತ್ರವನ್ನ ಸಮಾಜವಾದದ ಹಿನ್ನೆಲೆಯನ್ನು ಇಟ್ಕೊಂಡಿರುವಂತಹ ವ್ಯಕ್ತಿಗಳು ಆಳ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಈಗ ಅಂತ ಸಂದರ್ಭದಲ್ಲಿ ಖಂಡಿತವಾಗಿಯೂ ಸಹ ಒಂದು ಸ್ಯಾಟಿಸ್ಫೈಡ್ ಮಾಡ್ಕೊಬೇಕಾಗತ್ತೆ ಯಾರಾದ್ರು. ಈಗ ಕೊಟ್ಟು ಮಾತನ್ನ ನಡಿಬೇಕಲ್ವಾ, ನಾನಾದ್ರೂ ನಡಿಬೇಕು, ಬೇರೆಯವ್ರನ್ನ ನಡಿಬೇಕಂತ ನಾನು ಹೇಳ್ತೀನಿ. ಕೊಟ್ಟು ಮಾತಂತ ನಡಿಬೇಕು. ಕೊಟ್ಟು ಮಾತಂತ ನಡೆದ್ರೆ ಮಾತ್ರ ಈ ಕ್ಷೇತ್ರ ಕಾಂಗ್ರೆಸ್ ಆಗ್ಬೋದು. ಹೌದು, ಖಂಡಿತವಾಗಿ ಹೌದು. ಇಲ್ಲ ಅಂತ ಹೇಳಿದ್ರೆ ಮತ್ತೊಮ್ಮೆ ಬಿಜೆಪಿ. ಈಗ ಒಂದೇನು ಗೊತ್ತಾ, ನೀವು ಗಮನ ಹರಿಸಿ, ಮಂಜುನಾಥ್ ಗೌಡರು 2 ಸತಿ ನಿಂತಿರುವಂಥದ್ದು. ಒಂದ್ಸತಿ JDS ಅಲ್ಲಿ ನಿಂತರು, ಮತ್ತೊಂದು ಸತಿ KJP ನಿಂತರು. 2 ಸತಿ ನಿಂತ KJP ನಿಂತಾಗ ಬರೀ 700 ಮತದ ಅಂತರ. ನೀವು ಗೊತ್ತಿರ್ಬೋದು KJPಗೆ ಎಷ್ಟು ವೋಟ್ ಬೇಕಿತ್ತು ನಮ್ಮಲ್ಲಿ. ಫಸ್ಟ್ ಸೆಕೆಂಡ್ ಥರ್ಡ್ ಬಂದ ಸಂದರ್ಭ ಬಿಜೆಪಿ ಕೂಡ 3ನೇ ಸ್ಥಾನಕ್ಕೆ ಹೋಗಿತ್ತು KJP ನಿಂತ ಸಂದರ್ಭದಲ್ಲಿ. ಈಗ ಅದಾದ್ಮೇಲೆ JDS ಅಲ್ಲಿ ನಿಂತಾಗಲೂ ಕೂಡ ಅಷ್ಟೇ, ಅವರು ಮತ್ತೆ 3rd ಪ್ಲೇಸಿಗೆ ಹೋದ್ರು ಕೂಡ ಅಲ್ಲಿ ಬಲವಾದಂಥ ವೋಟ್ ಬ್ಯಾಂಕ್ ಇಲ್ಲಿ ಇರಲಿಲ್ಲ, ಯಾಕಂದ್ರೆ ಚಂದ್ರ ಹೋಗಿತ್ತು. ಇಂಥ ಸಂದರ್ಭ ನಾವು ಹೇಳೋದು, ಮಂಜುನಾಥ್ ಗೌಡರಿಗೆ ಕಾಂಗ್ರೆಸ್ ಟಿಕೆಟು 100% 100% ಘೋಷಣೆ ಆಗ್ತದೆ, ಸಂಶಯ ಬೇಡ. ಯಾಕಂತ ಹೇಳಿದ್ರೆ ಇದು ನಾವು ಹೇಳ್ತಿರುವಂಥದ್ದಲ್ಲ, 2023ರ ಮುಂಚಿತವಾಗಿ ರಾಜ್ಯದ ನಾಯಕರಾದಂಥ DK ಶಿವಕುಮಾರ್ ಅವರ ಸಮ್ಮುಖದಲ್ಲಿ ನಡೆದಂತಹ ಮಾತುಕತೆಯ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ. ಅದು ನಮ್ಮ ಎದುರುಗಡೆ ಮಾತಾಗಿದ್ದಲ್ಲ, ಅದು ನಮ್ಮ ಎದುರಿಗೆ ಘೋಷಣೆ ಆಗಿದೆ. ಏನು ಘೋಷಣೆ ಆಗಿದೆ ಅಂತ ಹೇಳಿದ್ರೆ, ಏನೋ ಇದು ಕೊನೆಯ ಚುನಾವಣೆ ಅಂತ ಹೇಳ್ತಾರೆ. ಅದನ್ನ ಈ ಸತಿ ಅವ್ರಿಗೆ ಟಿಕೆಟ್ ಕೊಟ್ಟರೆ ಅವರಿಗೆ ನೀವೆಲ್ಲ ಕೆಲಸ ಮಾಡಿ, ಯಾರಿಗೆ ಟಿಕೆಟ್ ಇಲ್ಲಿ ನಮ್ಮ ಇಲ್ಲೊಂದು ಸಭೆ ನಡೀತೀವಿ, ಅದು ಪಕ್ಷದ ವತಿಯಿಂದ ಒಂದು ದೊಡ್ಡ ಸಭೆ ನಡೀತದೆ, ಬಹಿರಂಗ ಸಭೆ ಇರ್ತದೆ. ಅವರು ಹೇಳಿದ್ದಾರೆ, ಯಾರು ಮತ್ತೆ ಕೇಳಿದ ಸ್ಪಷ್ಟವಾಗಿ ಹೇಳಿದ್ದಾರೆ, ಈಗ ಈ ಸತಿ ಉಂಟು ಟಿಕೆಟ್ ಬಿಟ್ಕೊಡಿ ಕೇಳ್ಕೊಂಡಿದ್ದಾರೆ, ಅದಕ್ಕಾಗಿ ನೀವು ಟಿಕೆಟ್ ಬಿಟ್ಕೊಡಿ ಅಂತ ಹೇಳಿ ಮಂಜುನಾಥ್ ಗೌಡರಿಗೆ ಅವ್ರು ಬಿಡಿಸಿರುವಂತ. ಸೊ ಹಾಗಾದ್ರೆ ನೀವು ಹೇಳೋದು ಈ ಚುನಾವಣೆಯಲ್ಲಿ ಗೊಂದಲ ಆಗೋದಿಲ್ಲ, ಮಂಜುನಾಥ್ ಗೌಡ್ರೆ ಕಾಂಗ್ರೆಸ್ನ ಮುಂದಿನ ಅಭ್ಯರ್ಥಿ ಆಗ್ತಾರೆ ಅನ್ನೋದೇ ನಿಮ್ಮ ಅಚಲವಾದ ವಿಶ್ವಾಸ? ಇಲ್ಲ, ಖಂಡಿತ ಆಗ್ತದೆ, ಅದರಲ್ಲಿ ಮಾತಿಲ್ಲ. ಯಾಕೆ ಪಕ್ಷದ ನಾಯಕರಿಗೆ ಅವಕಾಶ ಮಾಡಿಕೊಡ್ತಾರೆ ನನ್ನ ನಂಬಿಕೆ. ಈಗ ನಾನು ಹೇಳ್ತೇನೆ, ಇಲ್ಲಿ ಒಂದು ಕೊನೆಯ ಹಂತ ತನಕ ಯಾವುದೇ ತಗೊಂಡು ಹೋದ್ರೆ ಅರ್ಥ ಇಲ್ಲ. ಈಗ ಏನಾಗತ್ತಂದ್ರೆ ಗ್ರಾಮ ಪಂಚಾಯತ್ ಚುನಾವಣೆ ಇದೆ, ನಡೆದಿನ ಕೇಳಿ ಬರೀ ನಮ್ಮದೇ ನೋಡ್ಕೊಂಡ್ರೆ ಆಗೋದಿಲ್ಲ. ಗ್ರಾಮ ಪಂಚಾಯತ್ ಚುನಾವಣೆ ಇದೆ, ಪಟ್ಟಣ ಪಂಚಾಯತ್ ಚುನಾವಣೆ ಇದೆ, ತಾಲೂಕ್ ಪಂಚಾಯತ್ ಚುನಾವಣೆ ಸುಮಾರು 9-10 ವರ್ಷ ಆಗ್ತಾ ಬಂತು, ಜಿಲ್ಲಾ ಪಂಚಾಯತ್ ಚುನಾವಣೆ 10 ವರ್ಷ ಆಗ್ತಾ ಬಂತು. ಪಕ್ಷಕ್ಕಾಗಿ ದುಡಿಯುವಂಥ ಕಾರ್ಯಕರ್ತರಿಗೆ ಅಧಿಕಾರ ಸಿಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ನೀವು ಹೇಳಿದಂಗೆ ಬರೀ ನಮ್ದು ನಾವು ನೋಡ್ಕೊಳ್ಳೋದು ಬದಲಿಗೆ ಎಲ್ರಿಗೂ ಅವಕಾಶ ಕಲ್ಪಿಸ್ಕೊಳ್ಳೋದು ವ್ಯವಸ್ಥೆ ಆಗಬೇಕಾಗಿದೆ. ಈಗ ನೀವು ಈಗಾಗಲೇ ತುಂಬ ಖುಷಿ ಅಂತ ಹೇಳಿದರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನನ್ನ ಯಾದಿಯಾಗಿ
ಡಿ ಕೆ ಶಿವಕುಮಾರ್ ಅವರು ಕೂಡ ತುಂಬ ಉತ್ತಮವಾದ ಕೆಲಸ, ಯಾಕಂದ್ರೆ ಅಧಿಕಾರ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಪಕ್ಷ ಮುನ್ನಡೆಸೋದು ಭಾರಿ ಕಷ್ಟ. ಆರ್ಥಿಕ ಸಮಸ್ಯೆಗಳು ಬರ್ತವೆ, ಅಂಥದ್ದು ಎಲ್ಲ ಸಮಸ್ಯೆಗಳನ್ನು ಮೀರಿ ಇಡೀ ಪಕ್ಷವನ್ನು ಅವರು ಪ್ರಮುಖವಾಗಿ ರಾಜ್ಯದಲ್ಲಿ ಅಧಿಕಾರ ತರಲಿಕ್ಕೆ ಸಿದ್ದರಾಮಯ್ಯ ಫೇಸ್ವೇ ಆಗಿ ಆ ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನದಿಂದಾಗಿ ಇಡೀ ನಮ್ಮ ರಾಜ್ಯದಲ್ಲಿ ಅಧಿಕಾರ ಬಂತು. ಯಾವುದೇ ಒಬ್ಬ ನಾಯಕನು ಅವರು ಯಾವ ಹೇಳಿದಂಗೆ ಟಿಕೆಟ್ ಕೇಳಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ಮಾತು ಹೇಳ್ತಾ ಇದ್ರು, ಇಲ್ಲ ಇಂಟರ್ನಲ್ ನಾವು ಅದನ್ನು ಸರ್ವೆ ಮಾಡ್ತಾ ಇದ್ದೀವಿ, ಈ ಕ್ಷೇತ್ರ ನಮ್ಗೆ ಹಿನ್ನಡೆ ಕಾಣ್ತಾ ಇದೆ ಅಂತೇಳಿ ಹೇಳಿನೇ ಹಿಂದಿನ ಸತಿ ಹೋಗಲಿ ಮಂಜಾನಗೌಡರಿಗೆ ಟಿಕೆಟ್ ಬೇಡ ಅಂತ ಹೇಳಿದ್ರು. ಯಾಕಂದ್ರೆ ನೀವು ಪರಸ್ಪರ ನೀವು ಕಿತಾಟ ಮಾಡಿದ್ರೆ ಕ್ಷೇತ್ರ ತಪ್ಪೋಗುತ್ತೆ ಅಂತ ಹೇಳಿ. ಯಾವಾಗ ಚುನಾವಣೆ ಆಯಿತು ಆದಮೇಲೆ ಎಲೆಕ್ಷನ್ ಏನು ಕೌಂಟಿಂಗ್ ಆಗಿರಲಿಲ್ಲ, ಆವಾಗಲೇ ಘೋಷಣೆ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಸುಮಾರು 136 ಸೀಟ್ ನಾವು ಗೆಲ್ತೇವೆ ಅಂತೇಳಿ. ನೋಡಿ, 1-2 ಸೀಟು ವ್ಯತ್ಯಾಸ ಆಗಿಲ್ಲ, ಅಷ್ಟು ಸೀಟು ಗೆದ್ದು. ಈಗ ಅದಾದಮೇಲೆ ಈಗ ಮುಖ್ಯಮಂತ್ರಿ ಆಗಿ ಈಗ ಅವ್ರು ಕೆಲಸ ಮಾಡ್ತಿದ್ದಾರೆ. ಈಗ ನಮ್ಗೆ ಗೊತ್ತಿರೋ ಪ್ರಕಾರದಲ್ಲಿ ಅದು ಖಂಡಿತವಾಗಿ ತುಂಬ ಬೇಗ ತುಂಬ ಹಚ್ಕೊಳ್ಳುತ್ತೆ, ಅಭಿವೃದ್ಧಿಸ್ಕೊಂಡು ತುಂಬ ಬೇಗ ಹಚ್ಕೊಳ್ಳುತ್ತೆ. ಯಾಕಂದರೆ ಅವರು ಮತ್ತಿನ ಕೆಲವು EM ಸುಮಾರು 6 ಬಾರಿ ಮಿನಿಸ್ಟರ್ ಆಗಿರುವಂಥದ್ದು, ರಾಜಕೀಯವಾಗಿ ಸುದೀರ್ಘವಾದಂಥ ಬೇರೆ ಬೇರೆ ಖಾತೆಗಳನ್ನು ಅನುಭವಿಸಿದಂಥ